40 mm ಜಲ್ಲಿ ಕಾಣಿಸ್ತದೆ, ಆ ದೊಡ್ಡ ಜಲ್ಲಿ ಅದು ಒಂದು ನದಿ ಬರ್ತದೆ. ನೆಕ್ಸ್ಟ್ ಅದ್ರ ಮೇಲೆ ಒಂದು 20 mm ಜಲ್ಲಿ ಸಣ್ಣ ಜಲ್ಲಿ ಬರ್ತದೆ. ಅದರಲ್ಲಿ ಒಂದು HDP ಏನಿಟ್ಟು ಒಂದು ಮ್ಯಾಟ್ ಹಾಕ್ತದೆ. ಅದ್ರ ಮೇಲೆ 6 mm ಅಂತಂದರೆ ಸಣ್ಣ ಜಲ್ಲಿ ಪುಡಿ ಜಲ್ಲಿ ಕಲ್ಲು, ಅಂದರೆ ಧೂಳು ಇಲ್ಲದೇ ಇರೋಂಥ ಜಲ್ಲಿ ಕಲ್ಲು ಚಿಕ್ಸ್ ಅಂತ ಆ ಥರ ಅದಕ್ಕೆ ಸಿಡಪ್ ಆಗ್ತಾನೆ. ನೆಕ್ಸ್ಟ್ ಈ ಇಂಗುಂಡೆ ಸುತ್ತಲೂ ಪ್ಯಾರಾಪಿಟ್ ಗೋಡೆ ಕಟ್ತದೆ, ತಡೆಗೋಡೆ, ಮತ್ತು ನೀರು ಮಳೆ ನೀರು ಹೊರಗೆ ಬಂದಿದ್ದು ಒಂದು ದಾರಿ ಕೊಡೋದು. ಇಷ್ಟು ಮಾಡಿದ್ರೆ ನಮಗೆ ಬೋರ್ವೆಲ್ ಮಾಡ್ಬೇಕಂತ ಮಾಡ್ತೀವಿ. ಇದು ನಾವು ಏನು ಮಾಡ್ತೀವಿ, ಕೆಲವು ರೈತ ಇರ್ತಾರೆ ಸರ್ ನಮ್ಗೆ ಕಮ್ಮಿ ರೇಟಲ್ಲಿ ಐಡಿಯಾ ಕೊಡಿ ಅಂತ ಒಂದು ಕೃಷಿ ಹೊಂಡ ಮಾಡಿ ಕೃಷಿ ಹೊಂಡದಿಂದಲೂ ನಾವು ಬೇರೆ ಬೇರೆ ಥರದ ರಚನೆಗಳು ನೀವೆಲ್ಲ ನೋಡ್ತಾ ಹೋಗ್ತೀವಿ. ಇದು ಒಂದು ಇಂಗುಗುಂಡಿಯ ಒಂದು ಪ್ರಾತ್ಯಕ್ಷಿಕತೆ ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಕೆಲವೊಂದಷ್ಟು ಚರ್ಚೆಗಳು ನಿಮ್ಮ ಡೌಟ್ ಮೇಲೆ ಯಾವ ಥರ ನೀರು ನೋಡಬೇಕು ಕೆಲವು ಅಂಕಿಅಂಶಗಳು ನಾನು ಇದರಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಸರ್. ನಿನ್ನೆ ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 6-7 ತಾಸು ಇಡೀ ಕೃಷಿ ಇಲಾಖೆ ಅಧಿಕಾರಿಗಳು ಎಲ್ಲರೂ ಸೇರಿ ನಿಂತಿದ್ದು ರೈತರು ನಮ್ಮ ಟೆಕ್ನಿಕಲ್ ಟೀಮ್ ಎಲ್ಲ ಸೇರಿ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆನೇ ಒಂದು ಗುಂಡಿ ಮಾಡುವಂಥ ಒಂದು ಕೆಲಸ ಆಗಿದೆ. ಇದು ಸುಮಾರು 8 ಅಡಿ ಉದ್ದ, ಒಂದು 9 ಅಡಿಯಷ್ಟು ಅಗಲ, ಸುಮಾರು 8 ಅಡಿ ಆಳ. ಒಂದು ಮಿನಿಮಮ್ ಸೈಜ್ 8 ಆಗ್ಬೋದು ಅಥವಾ 10 ಆಗ್ಬೋದು, ಏನು ಸೈಜ್ ಬೇಕಾದ್ರೂ ಮಾಡ್ಬೋದು. ಮಿನಿಮಮ್ ಒಂದು 8 ಅಡಿ ಉದ್ದ ಅಗಲ ಆಳ ಇರಲೇಬೇಕು. ಇಷ್ಟು ಒಂದು ಇಂಗುಗುಂಡಿ ತೆಗೆದ ಮೇಲೆ ಆ ಮಣ್ಣಿನ ಪದರಗಳನ್ನು ನಾವು ಗಮನಿಸಬೇಕು. ಮೇಲೆ ಆ್ಯಕ್ಚುಲಿ ಮಣ್ಣಿನ ಪದರ ಇದೆ, ಕೆಳಗೆ ಆ್ಯಕ್ಚುಲಿ ಮರಳು ಬಂದಿದೆ, ಅಂದರೆ ಭೂಮಿಯ ಫಾರಮ್ ಆಗುವ ಏನೇ ಬೇಕಾದ್ರೂ ಆಗಿರ್ಬೋದು. ಇವ್ರು ಹೇಳ್ತಾರೆ ಸರ್ ನಾನು 40 ಅಡಿ ಕೆಸಿಂಗ್ ಹೋಗಿದ್ದರೆ 40 ಅಡಿವರೆಗೂ ಮರಳಿನ ಪದರ ಇದೆ. ಅದೊಂಥರ ನಮ್ಮ ಪ್ರಕಾರ ಸ್ಪಾಂಜ್ ಅಂತ, ಅಲ್ಲಿ ನೀರು ಯಥೇಚ್ಛವಾಗಿ ನೀರನ್ನ ಹೋಲ್ಡ್ ಮಾಡೋಂಥ ಒಂದು ಕೆಪಾಸಿಟಿ ಆ ಮರಳಲ್ಲಿದೆ. ಆ ಬರಗಾಲದ ದಿನಗಳಲ್ಲಿ ಅದು ಖಾಲಿಯಾಗಿದೆ. ಈ ಎಕ್ಸೆಸ್ ಮಳೆ ಆದಮೇಲೆ ಈಗ ಸ್ವಲ್ಪ ಅಲ್ಲಿ ಜೀವ ಬಂದಿದೆ. ಈ ಬೋರ್ಗೆ ರೀಚಾರ್ಜ್ ಮಾಡುವಾಗ ಫಸ್ಟ್ ಕೆಲಸ ಗುಂಡಿ ರೆಡಿ ಆಯಿತು. ಈ ಒಂದು ಬೋರಲ್ಲಿ ಕೇಸಿಂಗ್ ಪೈಪ್ ಕಾಣಿಸ್ತಾ ಇದೆಯಲ್ಲ, ಈ ಸ್ವಲ್ಪ ಡಿಸ್ಕನೆಕ್ಟ್ ಮಾಡಬೇಕು, ವೈರ್ ಡಿಸ್ಕನೆಕ್ಟ್ ಮಾಡಬೇಕು. ಆದಮೇಲೆ ಗುಂಡಿ ಎಲ್ಲ ತೆಗೆದಾದ್ಮೇಲೆ ನಮಗೆ ಸುಮಾರು 8 ಟ್ರ್ಯಾಕ್ಟರ್ ಮಣ್ಣು ಬರ್ತದೆ. ನಿನ್ನೆ ಪಾಪ ಅವರು ಇದರಲ್ಲೇ ಮಾಡಿದ್ರೆ ಸ್ವಲ್ಪ ಕೊಚ್ಚೆ ಎಲ್ಲ ಆಗಿದೆ. ಇದು ತೆಗೆದಿದ್ದ ಮಣ್ಣನ್ನು ಇಮಿಡಿಯೇಟಾಗಿ ಶಿಫ್ಟ್ ಮಾಡಬೇಕಂತ ಕೂಡ ನಾವು ಹೇಳ್ತೀವಿ. ನೆಕ್ಸ್ಟ್ ಕೆಲಸ ಏನಂತಂದರೆ ಆ ಒಂದು ಬೋರ್ವೆಲ್ ಕೇಸಿಂಗ್ ಪೈಪ್ಗೆ ಓಲ್ಡ್ ಕಡಿಮೆ ಆಯಿತು. ಈಗ 8 ಅಡಿ ನಾವು ವೀಕ್ ಮಾಡಿಬಿಟ್ಟಿದ್ದೀವಿ, ಯಾವ ಬೇಕಾದ್ರೂ ಕೇಸಿಂಗ್ ಶೇಕ್ ಆಗಬೇಕು. ಅದಕ್ಕೋಸ್ಕರವಾಗಿ ಬಾಟಮಲ್ಲಿ ಒಂದು ಕ್ಲ್ಯಾಂಪ್ ಹಾಕಿದ್ವಿ, ಅದಕ್ಕೆ ಸುತ್ತಲೂ ಕಾಂಕ್ರೀಟ್ ಬೆಡ್ ಹಾಕ್ಬಿಟ್ಟು ಕಂಪ್ಲೀಟ್ ಸೀಲ್ ಆಗಿದೆ. ಯಾವುದೇ ಕಾರಣಕ್ಕೂ ಕೇಸಿಂಗ್ ಪೈಪ್ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಕು ಸೀಲಲ್ಲಿ ನೀರು ಬೋರ್ವೆಲ್ ಹೋಗಬಾರ್ದು, ಮಣ್ಣು ಹೋಗಬಾರ್ದು, ಸಿಲ್ಟ್ ಹೋಗಬಾರ್ದು. ಯಾಕಂದರೆ ಎಲ್ಲ ಬರೀ ಥಿಯರಿ ಹೇಳ್ತಾರೆ, ಬಟ್ ಇಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಒಂದು ಬೋರ್ವೆಲ್ಗೆ ಮರುಪೂರ್ಣ ಮಾಡುವಂಥ ಕೆಲಸ ನಾವು ವಿವೇಕಾನಂದ ಮತ್ತು ಈಶ್ವರಪ್ಪರ ತೋಟದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವ್ರದ್ದು 5 ಎಕರೆಗೆ 3 ಬೋರ್ವೆಲ್ ಕೊಡ್ತಿದೆ. ನಿಮ್ಮಲ್ಲಿ ಹೇಳ್ತಾರೆ ಸರ್ 3 ಕಮ್ಮಿ ಸರ್, ನಾವಾಗ 10 ಕೊಡ್ತಿದ್ವಿ ಎಲ್ಲರೂ ಇದ್ದೀವಿ. ಹಿಂದೆ ಸುಮಾರು 15 ವರ್ಷಗಳಿಂದ ಅರಸೀಕೆರೆ ಭಾಗದಲ್ಲಿ, ಕಡೂರು ಈ ಭಾಗದಲ್ಲಿ ಓಡಾಡ್ತಿದ್ರೆ ನೀರಿಲ್ದಿರೋಂಥ ಚಿತ್ರಣಗಳು, 1000 ಅಡಿ ಬೋರ್ವೆಲ್ ಕೊಡರು ಬರೀ ಬೋರ್ಡ್ರು ಬಂದಿರೋಂಥ ಚಿತ್ರ, ತೆಂಗಿನ ಮರ ಒಣಗಿರೋಂಥ ಚಿತ್ರ ಕಾಮನ್ ಆಗಿತ್ತು. 2-3 ವರ್ಷಗಳಿಂದ ಮಳೆ ಸ್ವಲ್ಪ ಹೆಚ್ಚಾಗಿ ಸರ್ ನಾವೆಲ್ಲ ಹೊಟ್ಟೆ ತುಂಬಿಟ್ಟಿದೆ, ನಮಗೇನು ಇದ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಕ್ಕಂಥವ್ರು ಒಂದಷ್ಟು ಮನಸ್ಥಿತಿ ಇದೆ. ಆದರೆ ನಾವು ಇವತ್ತು ಮಳೆಗಾಲ ಇನ್ನೂ ಅದೇ ಆ ಸ್ಟೇಜಲ್ಲಿ ನಾವು ಮಾಡ್ತಾ ಇದ್ವಿ. ಅದೇ ಬೇಸಿಗೆಯಲ್ಲಿ ಆಗಿದ್ರೆ ಎಲ್ರಿಗೂ ಬಾಯಾರಿಕೆ ಇತ್ತು, ಸರ್ ಇದು ಬೇಕು ಅಂತ ಇತ್ತು. ಆದರೂ ಈ ವಿಷಯವನ್ನು ನಾವು ಅರ್ಥ ಮಾಡ್ಕೊಬೇಕು. ಇದು ಯಾವಾಗ ಬೇಕಾದ್ರೂ ನಮ್ಮಿಂದ ಬರೋ ಮೆಂಬರ್ ಆಗಿದ್ರು ನಿಮಗೆಲ್ಲ ಗೊತ್ತಿದೆ, ಅರಸೀಕೆರೆಯಲ್ಲಿ ನೀರಿಲ್ಲ ಅಂದ ತಕ್ಷಣ ಕೊರಿಯರಿ 1000 ಅಡಿ ಅಂತ ಇತ್ತು. ಹಾಗಾಗಿ ನಾವು ಇರೋ ಬೋರ್ಗಳಿಗೆ ಮರುಪೂರ್ಣ ರೀಚಾರ್ಜ್, ಬೋರ್ವೆಲ್ ರೀಚಾರ್ಜ್ ಅಂತ ಒಂದು ಕೆಲಸ ಇದು ಮಾಡಬೇಕು ಕೆಲಸ. ನಿಮ್ಮ ಏನೇ ಡೌಟ್ಸ್ ಇದ್ರು ನಾವು ಇಂಡಿಪೆಂಡೆಂಟಾಗಿ ನಾವು ಹೇಳ್ತೇವೆ ನಿಮ್ಮ ಡೌಟ್ನ. ಇದು ಬೋರ್ವೆಲ್ ರೀಚಾರ್ಜ್ ಅನ್ನೋ ಒಂದು ಕೆಲಸ ನೀವು ನೋಡ್ತಾ ಇದ್ದೀರಾ, ಬೋರ್ವೆಲ್ಗೆ ಇಂಗುಗುಂಡಿ ಮಾಡುವಂಥ ಒಂದು ಕೆಲಸ. ನಿನ್ನೆ ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 6-7 ತಾಸು ಇಡೀ ಕೃಷಿ ಇಲಾಖೆ ಅಧಿಕಾರಿಗಳು ಎಲ್ಲರೂ ಸೇರಿ ನಿಂತಿದ್ದು ರೈತರು ನಮ್ಮ ಟೆಕ್ನಿಕಲ್ ಟೀಮ್ ಎಲ್ಲ ಸೇರಿ ಈ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆನೇ ಒಂದು ಗುಂಡಿ ಮಾಡುವಂಥ ಒಂದು ಕೆಲಸ ಆಗಿದೆ. ಇದು ಸುಮಾರು 8 ಅಡಿ ಉದ್ದ, ಒಂದು 9 ಅಡಿಯಷ್ಟು ಅಗಲ, ಸುಮಾರು 8 ಅಡಿ ಆಳ. ಒಂದು ಮಿನಿಮಮ್ ಸೈಜ್ 8 ಆಗ್ಬೋದು ಅಥವಾ 10 ಆಗ್ಬೋದು, ಏನು ಸೈಜ್ ಬೇಕಾದ್ರೂ ಮಾಡ್ಬೋದು. ಮಿನಿಮಮ್ ಒಂದು 8 ಅಡಿ ಉದ್ದ ಅಗಲ ಆಳ ಇರಲೇಬೇಕು. ಇಷ್ಟು ಒಂದು ಇಂಗುಗುಂಡಿ ತೆಗೆದ ಮೇಲೆ ಆ ಮಣ್ಣಿನ ಪದರಗಳನ್ನು ನಾವು ಗಮನಿಸಬೇಕು. ಮೇಲೆ ಆಕ್ಚುಲಿ ಮಣ್ಣಿನ ಪದರ ಇದೆ, ಕೆಳಗೆ ಆಕ್ಚುಲಿ ಮರಳು ಬಂದಿದೆ, ಅಂದರೆ ಭೂಮಿ ಫಾರಮ್ ಆಗುವ ಏನೇ ಬೇಕಾದ್ರೂ ಆಗಿರ್ಬೋದು. ಇವ್ರು ಹೇಳ್ತಾರೆ ಸರ್ ನಾನು 40 ಅಡಿ ಕೇಸಿಂಗ್ ಹೋಗಿದ್ದರೆ 40 ಅಡಿವರೆಗೂ ಮರಳಿನ ಪದರ ಇದೆ. ಅದೊಂಥರ ನಮ್ಮ ಪ್ರಕಾರ ಸ್ಪಾಂಜ್ ಅಂತ, ಅಲ್ಲಿ ನೀರು ಯಥೇಚ್ಛವಾಗಿ ನೀರನ್ನ ಹೋಲ್ಡ್ ಮಾಡೋಂಥ ಒಂದು ಕೆಪಾಸಿಟಿ ಆ ಮರಳಲ್ಲಿದೆ. ಆ ಬರಗಾಲದ ದಿನಗಳಲ್ಲಿ ಅದು ಖಾಲಿಯಾಗಿದೆ. ಈ ಎಕ್ಸೆಸ್ ಮಳೆ ಆದ್ಮೇಲೆ ಈಗ ಸ್ವಲ್ಪ ರೈತ ಮಲ್ಲೇಶಪ್ಪ ಅಂತ ರೈತ 3 ಎಕರೆ ಅಡಿಕೆ ತೋಟ ಮಾಡಿದ್ದ. 3 ಎಕರೆ ಅಡಿಕೆ ತೋಟಕ್ಕೆ 5 ಬೋರ್ವೆಲ್ ಹಾಕಿದ್ದ. 5 ಫೇಲ್ಯೂರ್ ಆಯಿತು. ಅಡಿಕೆ ತೋಟನ ಒಣಗೋಯ್ತು, ಗಿಡಗಳು ತೆಗೆದಾಕ್ದ, ಸಾಲಗಾರ ಆದ. ಸಾಲ ಕೊಡೋರೇ ಯಾರು ಇಲ್ಲ, ಅಷ್ಟರ ಮಟ್ಟಿಗೆ ಸಾಲಗಾರ ಆಗಿ ಕೊನೆಗೆ ಆತ ಚಿತ್ರ. ನೀವು ಬೋರ್ವೆಲ್ ತೋಡಿಸ್ತೀರಾ, ಕೆಲವರು 5 ಬೋರ್ವೆಲ್ ಆಯಿತು 6 ಬೋರ್ವೆಲ್ ಆಯಿತು ಅಂತೀರ. ಬೋರ್ವೆಲ್ ಕೊರಿಸ್ತೀರಾ, ನೀರು ಬರಲ್ಲ, ಏನು ಮಾಡ್ತೀರಾ? ಕೇಸಿಂಗ್ ಪೈಪು
ತೆಗಿಸ್ತೀವಿ. ಸರ್ಕಾರ ಮೊನ್ನೆ ಬೇರೆ ಒಂದು ಕಾನೂನು ತಂದಿದೆ, ಬೋರ್ವೆಲ್ ಕೊರೆದು ನೀರು ಬರ್ದೇ ಇದ್ರೆ ಕೇಸಿಂದ ಕೀಳಂಗಿಲ್ಲ ಅಂತಂದೇಳಿ ಕಾನೂನಿದೆ. ನಾವು ಮಾತ್ರ ನಾವೆಲ್ಲ ಬುದ್ಧಿವಂತರಲ್ವಾ, ಬೋರ್ ಕೊರಿಯೋದು 80,000 ರೂಪಾಯಿ ಬಿಲ್ ಆಗುತ್ತೆ, ಬಿಲ್ನ ಎಲ್ಲೋ ಬಂಗಾರ ಮಾರ್ತೀವೋ, ಬ್ಯಾಂಕಲ್ಲಿ ಸಾಲ ತಂದ್ಬಿಟ್ಟು ಅವ್ರು ಬಿಲ್ ಕೊಟ್ಬಿಟ್ಟು ನನ್ನ 8ನೇ ಬೋರ್ ಫೇಲ್ ಆಯಿತು, ಕಡ್ಡಿ ಪಾಯಿಂಟ್ ಫೇಲು. ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. Please like, share and subscribe our YouTube channel.